ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಅಜ್ಜಂಪುರ ಸೈಡಲ್ಲಿ ಅಂತರಗಟ್ಟೆ ದೇವಸ್ಥಾನದಲ್ಲಿ ಅಂತರಗಟ್ಟೆ ಅಮ್ಮಂದು ಪೂಜೆ ನಡೀತಾ ಇರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿಂದನೇ ಅಂತರಗಟ್ಟೆ ಅಮ್ಮನ ನೆನಪು ಮಾಡಿಕೊಂಡು ಒಂದು ಚೊಂಬಲ್ಲಿ ನೀರಿಟ್ಟು ಅದಕ್ಕೆ ಬೇವಿನ ಸೊಪ್ಪು ಹಾಕಿ ಹೂಗಳ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ವಿ. ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಿದ್ರಲ್ವ, ಅವರು ಪೂಜೆ ಮಾಡಿ ಹೋಗ್ತಾ ಇದ್ದಾರೆ. ನಮ್ಮ ಹಿಮ್ಮು ಅಂತೂ ಆಕ್ಲಿಸ್ಕೊಂಡೇ ಎಲ್ಲ ಮಂತ್ರಗಳನ್ನು ಹೇಳ್ಬಿಟ್ಟು ಮುಗಿಸ್ಬಿಡ್ತಾನೆ. ನಾವು ಒಂದೊಂದ್ಸಲ ಲೇಟಾಗಿದ್ದರೆ ಸಾಕು ಬಾರಪ್ಪ ಅಂತ ಹೇಳಿ ಅಷ್ಟನ್ನೇ ಮುಗಿಸ್ಬಿಟ್ಟು ಕರ್ಕೊಂಬರ್ತೀವಿ. ತುಂಬ ಮಂತ್ರಗಳೆಲ್ಲ ಹೇಳ್ತಾನೆ, ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿರೋದು ಇದು. ಕೆಲವೊಂದೊಂದು ಪ್ರಾಕ್ಟೀಸ್ ಮಾಡಿಸಿ ಮನೇಲಿ ಬರಲಿಲ್ಲ ಅಂತಂದರೆ ಪ್ರಾಕ್ಟೀಸ್ ಮಾಡಿಸಿ ಅಂತೆಲ್ಲ ಕಳಿಸಿರ್ತಾರೆ ಸ್ಕೂಲಲ್ಲಿ. ಭಗವದ್ಗೀತೆಗಳು, ಅದರದ್ದು ಶ್ಲೋಕಗಳು ನಮಗೆ ಬರೋಲ್ಲ, ಅಷ್ಟು ಚೆನ್ನಾಗಿ ಮಕ್ಳುಗಳು ಹೇಳ್ತವೆ ಅಂದರೆ ಎಷ್ಟು ಖುಷಿ ಪಡಬೇಕು. ಈ ಥರ ಏನು ಗಂಡದ ಕಡೆ ಡೈಲಿ ಬೆಳಗ್ಸಲ್ಲ, ನಮಗೆ ಭಯ ಕೊಡೋದಕ್ಕೆ ಮಕ್ಳಿಗೆ. ಇನ್ನು ಸ್ವಲ್ಪ ಇನ್ನೊಂದು 2-3 ವರ್ಷ ಆಗಲಿ ಅಂತ. ಬಟ್ ಈ ಥರದ್ದು ಏನಾದರೂ ಪೂಜೆ ಏನಾದರೂ ಮಾಡಿದರೆ ಅವರೇ ಬೆಳಗ್ತಾರೆ. ನೋಡಿ ಉಲ್ಟಾ ಬೆಳಗ್ತಿದ್ದಾನೆ. ಇಲ್ಲ ಕಣಪ್ಪ ಹಿಂಗೆ ಬೆಳಗೋದು ಅಂತ ಹೇಳಿದ್ರು, ಅವ್ನು ಹಂಗೇ ಬೆಳಗೋದು, ಹಂಗೇ ಮಾಡೋದು. ಸೊ ನಾನು ದೇವ್ರನ್ನ ಒಂದು ಸ್ಮರಿಸ್ತಾ ಹಿಂಗೆ ಬೆಳಗ್ಬಿಡು ಅಂತ ಹೇಳಿ ಬೆಳಗಿಸ್ದೆ. ರೇಷನು ಅಷ್ಟೇ, ಇತ್ತೀಚೆಗೆ ಗಂಧದ ಕಳ್ಳಿ ಬೆಳಗ್ತೀನಿ ಅಂತಿರ್ತಾರೆ. ನಮಗೆ ಭಯ ಆಗಿರೋದ್ರಿಂದ ಬೆಳಗ್ಸಲ್ಲ. ಇವಾಗ ತಿಂಡಿ ತಿಂದು ಸ್ಕೂಲ್ಗೆ ಹೋಗ್ಬಿಟ್ರೆ ನಮ್ಗೆ ಅರ್ಧ ಕೆಲಸ, ಮಕ್ಕಳು ಓದ್ಬಿಟ್ರೆ ಮುಗೀತು ಅಂತಲೇ ಅರ್ಥ. ಅಯ್ಯೋ ತುಂಬ ದಿನ ಆಗಿತ್ತು, ತುಂಬ ಧೂಳಾಗಿತ್ತು, ಕಾರ್ ತೊಳೆದೇ ಇರಲಿಲ್ಲ. ಹಂಗಾಗಿ ಕಾರ್ ತೊಳೆಯೋಣ ಅಂತೇಳಿ ಇವತ್ತು ಈ ಪ್ರೋಗ್ರಾಮ್ನ ಶುರು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾರ್ ತೊಳೆದಿದ್ದೀನಿ, ನನಗೆ ಖುಷಿ ಆಗ್ತದೆ. ಆದರೆ ಮೊದಲೇ ತೋರಿಸ್ಬೇಕಿತ್ತು ಕಾರ್ ಹೇಗೆ ಫುಲ್ಲು ಧೂಳಾಗಿತ್ತು ಅಂತ. ಆವಾಗ ಅನ್ಕೋತಿದ್ರಿ ಎಷ್ಟು ಚೆನ್ನಾಗಿ ತೊಳೆದಿದ್ದೀನಿ ಅಂತ. ಬಟ್ ನಾನೇ ಹೇಳೋದ್ರಿಂದ ನಿಮ್ಗೆ ಅನಿಸುತ್ತೆ ತೊಳೆದಿದ್ದಾಳಲ್ಲ ಇದಕ್ಕೆ ಹಿಂಗಂತಿದ್ದಾಳೆ ಅಂತ. ಎಷ್ಟು ಖುಷಿ ಆಯಿತು. ಇಷ್ಟು ದೊಡ್ಡ ಕಾರ್ ತೊಗೊಳೋದನ್ನು ಮೇಂಟೈನ್ ಮಾಡೋದೇ ಇದು. ಸುನಿದೆಲ್ಲ ಕನಸುಗಳೆಲ್ಲ ದೊಡ್ಡದು, ಅದನ್ನು ಪೂರೈಸ್ಕೊಳ್ಳೋಕ್ಕೆ ಹಂಗೇ ಶ್ರಮ ಪಡಬೇಕು ಅಲ್ವಾ. ಇವಾಗ ನಮ್ಮದು ಸ್ನಾನ ಆಯಿತು. ಈಗೇನು ಪೂಜೆ ಮಾಡಿದ್ರೆ ನಾವಂತೂ ಪ್ರತಿ ಸಲ ಅಜ್ಜಂಪುರಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ಪೂಜೆ ಮಾಡ್ತಿರ್ತೀವಿ. ನಮ್ಮತ್ತೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಒಬ್ಬಟ್ಟು ಮಾಡ್ತಿದ್ದಾರೆ. ನಾನು ಬೇವಿನ ಸೊಪ್ಪುಂದು ಇದು ಅಮ್ಮಂದಲ್ವಾ, ಹಂಗಾಗಿ ಮೊಸರನ್ನ ಮಾಡಬೇಕು ಅಂತಿದ್ದೆ. ಅತ್ತೆ ಫಸ್ಟ್ ಮೊಸರನ್ನ ಮಾಡೋಣ ಅಂತಲೇ ಹೇಳಿತ್ತು. ಆದರೆ ಮಕ್ಕಳೆಲ್ಲ ತಿಂತಾರೆ ಅನ್ನೋ ಕಾರಣಕ್ಕೆ ನಾವು ಒಬ್ಬಟ್ಟನ್ನು ಮಾಡೋಣ ಅಂತ ಹೇಳಿತ್ತು. ಇಲ್ಲಿ ಬೇವಿನ ಸೊಪ್ಪನ್ನೇ ಪೂಜಿರೋದು, ಅದ್ರ ಮೇಲೆ ನಾವು ದಾಸವಾಳ ಹೂವು ಎಲ್ಲ ಇಟ್ಟಿದ್ದೀವಲ್ಲ, ಹಂಗಾಗಿ ಎಲ್ಲ ಮುಚ್ಕೊಂಡಿದೆ, ಕಾಣಿಸ್ತಿಲ್ಲ. ನಾನು ಇವಾಗ ಎಡೆ ತೋರಿಸ್ತಾ ಇದ್ದೀನಿ. ಅತ್ತೆಗೆ ಮೊಬೈಲ್ ಇಟ್ಕೊಳ್ಳಿ ಕೇಳೋಕ್ಕೆ ಅವರು ಆ ಕಡೆ ಇದ್ದರು. ನಮ್ಮನೆ ದೇವ್ರ ಮನೆ ತುಂಬ ಚಿಕ್ಕದಲ್ವ, ಸೊ ಹಂಗಾಗಿ ನಾನೇ ಈ ಕಡೆಯಿಂದ ಮೊಬೈಲ್ ಇಟ್ಟು ದೇವ್ರಿಗೆ ಎಡೆ ತೋರಿಸೋದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ಆದರೆ ಅದು ಸರಿಯಾಗಿ ಕ್ಯಾಪ್ಚರೇ ಆಗಿಲ್ಲ. ಇರಲಿ ಬಿಡಿ, ದೇವರಂತೂ ನೋಡ್ಕೊಂಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಾಗಿತ್ತು. ಒಬ್ಬಿಟ್ಟು ಕೂಡ ಹಬ್ಬದೂಟ ಮಾಡಿದ್ದೀವಿ ಅಂದರೆ ತಿನ್ನೋ ತನಕ ಸಮಾಧಾನ ಇರಲ್ಲ. ಆದರೆ ದೇವ್ರಿಗೆ ತೋರಿಸ್ತಾನೆ ತಿನ್ನೋದಕ್ಕಾಗಲ್ಲ. ಸೊ ಏನೇನು ಮಾಡಿದ್ದೀವಿ ಅಂತ ನಮ್ಮ ಅತ್ತೆ ಫಸ್ಟು ದೇವ್ರಿಗೆ ತೋರಿಸ್ಬಿಟ್ಟು ಆಮೇಲೆ ಇದನ್ನು ಮುಚ್ಚಿಬಿಡು, ಬಟ್ಟೆನ ಮುಚ್ಚಬೇಕು ಅಂತ ಹೇಳಿದ್ರು. ಹಾಗಾಗಿ ದೇವ್ರಿಗೆ ತೋರಿಸ್ತಾ ಇದ್ದೀನಿ. ತೋರಿಸ್ಬಿಟ್ಟು ಎಡೆ ತೋರಿಸಿ ಅದು ಇದಿರುತ್ತಲ್ಲ ಅದನ್ನೆಲ್ಲ ಮುಚ್ಚಿ ನಾವೊಂದು ಸಲ ದೇವ್ರಿಗೆ ಅಪ್ಲಿಕೇಶನ್ಗಳೇನೇನಿದ್ದು ಎಲ್ಲನೂ ಹಾಕ್ಕೊಂಡು ನಾನು ಅತ್ತೆನೂ ದೇವ್ರದ್ದು ಪ್ರಸಾದನೂ ಇಬ್ಬಿಬ್ಬರು ಆಫ್ ಮಾಡಿಕೊಂಡು ತಿನ್ನೋದಕ್ಕೆ ಕೂತ್ಕೊಂಡು ನೋಡಿ ಹೀಗಿದೆ ವೆರೈಟಿ. ವಾವ್, ನೋಡ್ತಾ ಇದ್ದರೆ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ. ಅಂತರಗಟ್ಟೆ ಅಮ್ಮನ ಎಲ್ಲನೇ ನೆನಪು ಮಾಡಿಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡೋಣ. ಬನ್ನಿ ಎಲ್ಲರೂ ತಿನ್ನೋಣ. ಸಾಯಂಕಾಲ ಆಯಿತು, ಮಕ್ಕಳೆಲ್ಲ ಆಟಾಡ್ತಿದ್ರು. ಚೆರಿನೂ ಬಂದಿದ್ದ. ಇವನು ಕ್ಲೇನಲ್ಲಿ ಚೆರಿ ಅಂತ ನಾನು ಮಾಡಿದ್ದು ನೋಡಿ, ನಮ್ಮ ಚೆರಿ ಹಿಂಗಿದ್ದಾನೆ ಅಂತ ನನಗೆ ನಗು ಬರ್ತಿತ್ತು. ಮಕ್ಕಳ ಜೊತೆ ಸೇರಿಕೊಂಡು ಮಾಡಿರೋದು ಎಷ್ಟು ಚೆನ್ನಾಗಿದೆ. ಆ ಮುಗ್ಧ ಮನಸ್ಸು ಎಷ್ಟು ಮೂಟಾಗಿ ನೋಡ್ತಿದೆ. ಚೆರಿ ನೀನು ಇದು ಅಂತಂದರೆ ಹ್ಞೂ ಅಂತಾನೆ ಕತ್ತಲ್ಲಾಡ್ಸೋದು ಏನೇನೋ ಮಾಡ್ತಾನೆ. ಇವ್ ನೋಡಿ ನಮ್ಮ ರೇಷು ಗಣೇಶನ್ ಮಾಡಿದ್ದಾನೆ. ಸರಿ ಇಲ್ಲ ಅಂತೇಳಿ ಪಟ್ ಅಂತ ಎಲ್ಲನೂ ಫುಲ್ಲು ಇದು ಮಾಡಿಬಿಟ್ಟ. ತೋರಿಸೋ ಅಷ್ಟರಲ್ಲೇ ಬಿಡೋಲ್ಲ, ಮಾಡ್ತಾರೆ ಅದನ್ನಾಗಲೇ ಮಾಲಿಷ್ ಮಾಡಿ. ಇದು ಅಂತರಗಟ್ಟೆನಲ್ಲಿ ನಡೀತಿರೋ ಇವತ್ತೊಂದು ಇದು ತೇರು. ಎಷ್ಟು ಜನ ಸೇರಿದರೆ ಬೆಳಗ್ಗೆನೇ ಹರಿಯೋದಂತೆ ತೇರು. ಹಂಗಾಗಿ ಇಷ್ಟೊಂದು ಜನ ಇದ್ದಾರೆ ಅಂತೇಳಿ ನನಗೆ ಅಜ್ಜಂಪುರದವ್ರೊಬ್ಬರು ಪರಿಚಯ ಇದ್ದರು. ಹಂಗಾಗಿ ಅವ್ರುಗಳೆಲ್ಲ ಪಿಚ್ ಹಾಕಿದ್ರಲ್ಲ, ಅದನ್ನು ತೆಗೆದು ನಾನು ಬ್ಲಾಗಲ್ಲಿ ಹಾಕೋತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.